ಮಳವಳ್ಳಿ ಪಟ್ಟಣದಲ್ಲಿ ನಡೆಯುತ್ತಿರುವ ಐತಿಹಾಸಿಕ 1066ನೇ ಜಯಂತಿ ಮಹೋತ್ಸವದಲ್ಲಿ ಶುಚಿ ರುಚಿಯಾದ ದಾಸೋಹ ವ್ಯವಸ್ಥೆ, ಹರಿದು ಬಂದ ಭಕ್ತಸಾಗರ. ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜಿನ ಮುಂಭಾಗದಲ್ಲಿರುವ ಶ್ರೀ ಸುತ್ತೂರು ಜಯಂತಿ ಮಹೋತ್ಸವ ಕಾರ್ಯಕ್ರಮಕ್ಕೆ ದಾಸೋಹ ವ್ಯವಸ್ಥೆಯನ್ನು ಸಮಿತಿ ಅಚ್ಚುಕಟ್ಟಾಗಿ ನಿರ್ವಹಿಸಿದೆ. ಕುಂದೂರು ರಸಸಿದ್ದೇಶ್ವರ ಮಠದ ಶ್ರೀ ನಂಜುಂಡ ಸ್ವಾಮಿಗಳ ನೇತೃತ್ವದಲ್ಲಿ, ದ್ಯಾವಪಟ್ಟಣ ಅಣಕಳ ಶ್ರೀಗಳ ನೇತೃತ್ವದಲ್ಲಿ ಅನಿಲ್ ಕುಮಾರ್ ತಂಡ ಭರದ ಸಿದ್ಧತೆಯೊಂದಿಗೆ ಆಗಮಿಸುವ ಭಕ್ತರಿಗೆ ಶುಚಿ ರುಚಿಯಾದ ದಾಸೋಹ ವ್ಯವಸ್ಥೆ ಮಾಡಿರುವುದು ಎಲ್ಲರ ಗಮನ ಸೆಳೆದಿದೆ. ನಿನ್ನೆ ರಾಷ್ಟ್ರಪತಿಗಳು ಬಂದಾಗ ಸುಮಾರು 40,000ಕ್ಕೂ ಹೆಚ್ಚು ಜನರಿಗೆ ದಾಸೋಹ ವ್ಯವಸ್ಥೆ ಕಲ್ಪಿಸಿದ್ದ ಎನ್ನಲಾಗಿದೆ. ಈ ದಿನವೂ ಸಹ ಈಗಾಗಲೇ 50,000ಕ್ಕೂ ಹೆಚ್ಚು ಜನರು ದಾಸೋಹ ವ್ಯವಸ್ಥೆಯ ಸವಿಯನ್ನು ಸವಿದಿದ್ದಾರೆ. ಈ ದಿನದ ರಾತ್ರಿಯ ವಿಶೇಷವೆಂದರೆ ಬಾತು, ಮೊಸರನ್ನ, ಮೈಸೂರು ಪಾಕ್, ನಂತರ ಅನ್ನ ಸಾಂಬಾರ್, ಮಜ್ಜಿಗೆ ಸಿದ್ಧತೆ ಆಗಿದೆ. ದಾಸೋಹ ವ್ಯವಸ್ಥೆಯನ್ನು ಕಂಡ ಭಕ್ತರು ಶುಚಿ ರುಚಿಯಾದ ಪ್ರಸಾದವನ್ನು ಸೇವಿಸಲು ಹರಿದು ಬರುತ್ತಿದ್ದಾರೆ. ದಾಸೋಹ ಸಮಿತಿಯ ಸ್ವಯಂ ಸೇವಕರು ಶಿಸ್ತುಬದ್ಧವಾಗಿ ನಿರ್ವಹಣೆ ಮಾಡುತ್ತಿರುವುದರಿಂದ ಆಗಮಿಸುವ ಭಕ್ತರಿಗೆ ಯಾವುದೇ ಸಮಸ್ಯೆಯಾಗದಂತೆ ನಿರ್ವಹಣೆ ಮಾಡಿದ್ದಾರೆ. ಇದಲ್ಲದೆ ಆಗಮಿಸುವ ಸಕಲ ಜನರಿಗೂ ಯಾವುದೇ ಮೂಲಭೂತ ಸೌಲಭ್ಯ ಕೊರತೆಯಾಗದಂತೆ ಕುಡಿಯುವ ನೀರು, ಕೈ ತೊಳೆಯುವ ನೀರು, ತಟ್ಟೆಗಳು, ಶುಚಿತ್ವ ಕಾಪಾಡಲಾಗಿದೆ. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಬನ್ನಿ ನಾವು ನೋಡೋಣ ದಾಸೋಹ ವ್ಯವಸ್ಥೆಯ ವಿಷಯವನ್ನು.